ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ನಿಧನರಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಕರ್ನಾಟಕದ ರಾಜಕಾರಣದ ಮುತ್ಸದ್ದಿ ರಾಜಕಾರಣಿ ಇನ್ನಿಲ್ಲ. ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನರಾಗಿದ್ದಾರೆ. ನಸುಕಿನ ಜಾವ 2:30 ಸುಮಾರಿಗೆ ನಿಧನರಾಗಿರುವುದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್.ಎಂ. ಕೃಷ್ಣ. 92 ವರ್ಷದ ಹಿರಿಯ ರಾಜಕಾರಣಿ ಇನ್ನಿಲ್ಲ. ಶ್ವಾಸಕೋಶದ ಸೋಂಕಿನ ಕಾರಣ ಉಸಿರಾಟದ ತೊಂದರೆ ಆಗಿದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು. ಇಂದು ಬೆಳಗ್ಗೆ ಕೊನೆ ಉಸಿರುಗಳನ್ನು ಎಳೆದಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಮುಖ್ಯಮಂತ್ರಿಯಾಗಿ, ಗವರ್ನರ್ ಆಗಿ, ಕೇಂದ್ರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂಥ ಅನುಭವವನ್ನು ಹೊಂದಿದಂಥವರು ಎಸ್.ಎಂ. ಕೃಷ್ಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಪರಿಷತ್ನಲ್ಲೂ 4 ಸದನಗಳ ಸದಸ್ಯರಾಗಿದ್ದವರು. ಅವರ ಇತಿಹಾಸವೇ ರೋಚಕವಾಗಿದೆ ಎಸ್.ಎಂ. ಕೃಷ್ಣ ಅವರದ್ದು. ಮತ್ತು ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತವಾದಂಥ ಮುಖ್ಯಮಂತ್ರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಭಾಳಷ್ಟು ಜನ ಇವತ್ತು ಕೂಡ ಆರಾಧಿಸ್ತಾರೆ, ಪ್ರೀತಿಸ್ತಾರೆ. ಅಂಥ ಒಬ್ಬ ನಾಯಕ ಇವತ್ತು ನಮ್ಮನ್ನು ಬಿಟ್ಟು ಅಗಲಿರೋದು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಎಲ್ಲೋ ಒಂದು ಕಡೆ ಟೈಮ್ನಲ್ಲಿ ಅವರು BJPಯನ್ನು ಸೇರಿಬಿಟ್ರು. ನಿಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ನಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ನಾಯಕ, ಮುಖ್ಯಮಂತ್ರಿ ಆಗಿದ್ದಂಥ ಒಬ್ಬ ನಾಯಕ ಕಡೆಗಳಿಗೆಯಲ್ಲಿ ಅವರು ಯಾವತ್ತೂ ವಿರೋಧವನ್ನು ಮಾಡ್ಕೊಂಡು ಬಂದಿದ್ರು ಆ ಪಕ್ಷವನ್ನು ಜಾಯ್ನ್ ಆಗ್ತಾರೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಅದಾದ ನಂತರ ಅವರ ಆರೋಗ್ಯವೂ ಕೂಡ ಕೈ ಕೊಡುತ್ತೆ. ಯಾವಾಗಲೂ ಕೂಡ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ ಜಾಸ್ತಿ ಹೆಚ್ಚಾಗಿ. ಏನಾಗಿದೆ ಇವರಿಗೆ ಅಂತ ಹೇಳಿ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಹಲವು ದಿನಗಳಿಂದ ಅನಾರೋಗ್ಯದಿಂದನೇ ಬಳಲ್ತಾ ಇದ್ರು. ಬೆಂಗಳೂರಿನ ಸದಾಶಿವನಗರದಲ್ಲೇ ಇರ್ತಾ ಇದ್ರು. ಇವತ್ತು ಕೂಡ ಸದಾಶಿವನಗರದ ನಿವಾಸದಲ್ಲೇ ಅವರು ನಿಧನರಾಗಿರೋದು. ಕರ್ನಾಟಕ ರಾಜಕಾರಣದ ಮುತ್ಸದ್ದಿ ರಾಜಕಾರಣಿಯವರು ಇನ್ನಿಲ್ಲ ಅಂತ ಹೇಳೋದಕ್ಕೆ ಭಾಳ ನೋವಾಗುತ್ತೆ. ಕರ್ನಾಟಕ ರಾಜ್ಯ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಿಧನರಾಗಿದ್ದಾರೆ. ನಸುಕಿನ ಜಾವ 2:30 ಸುಮಾರಿಗೆ ನಿಧನರಾಗಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್.ಎಂ. ಕೃಷ್ಣ ಅವರು. 92 ವರ್ಷದ ಹಿರಿಯ ರಾಜಕಾರಣಿ ಅವರು. ಶ್ವಾಸಕೋಶದ ಸೋಂಕಿನ ಕಾರಣ ಉಸಿರಾಟದ ತೊಂದರೆ ಆಗ್ತಾ ಇತ್ತು. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು ಎಸ್.ಎಂ. ಕೃಷ್ಣ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು. ಇವತ್ತು ಬೆಳಗ್ಗೆ ಕೊನೆ ಉಸಿರೆಳೆದಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಕೇಂದ್ರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಸ್.ಎಂ. ಕೃಷ್ಣ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ಪರಿಷತ್ 4 ಸದನಗಳ ಸದಸ್ಯರಾಗಿದ್ದವರು ಎಸ್.ಎಂ. ಕೃಷ್ಣ ಅವರು. ಇವತ್ತು ಅಂಥ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅನ್ನೋದೇ ಭಾಳ ನೋವಿನ ಸಂಗತಿ.